ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿರೋಂಥ ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ, ನಾಟಿ ಸ್ಟೈಲಲ್ಲಿ. ತುಂಬ ಸಿಂಪಲ್ ಇದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುವಂಥದ್ದು. ಬನ್ನಿ ನೋಡೋಣ. ಇದಕ್ಕೆ ನಾವು ಫಸ್ಟು ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ಮೊದಲನೇದಾಗಿ ನಾನು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಂಗೆ ಮುಂಚೆ ಎಲ್ಲ ಪುದೀನ ಸೊಪ್ಪು ಅಂದ್ರೆ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ, ಬಟ್ ಇವಾಗ ನಂಗೆ ಅದ್ರ ಫ್ಲೇವರ್ ಇಷ್ಟ ಆಗುತ್ತೆ. ಎಸ್ಪೆಷಲಿ ಲೈಕ್ ಈ ನಾನ್ ವೆಜ್ ರೆಸಿಪೀಸ್ಲಿ ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹಸಿರು ಮೆಣಸಿಕಾಯಿನ ಹಾಕೋತಿದ್ದೀನಿ. ನಾನಿಲ್ಲಿ ಒಂದು 5-6 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅದ್ರ ತಕ್ಕನಾಗಿ ನೀವು ಹಸಿರು ಮೆಣಸಿಕಾಯಿನ ಹಾಕೋಬೇಕಾಗುತ್ತೆ. ಮತ್ತೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದರಿಂದ ಒಳ್ಳೆ ಕಲರ್ ಬರುತ್ತೆ, ಮತ್ತೆ ಒಂದು ಮೈಲ್ಡ್ ಫ್ಲೇವರ್ನ ಆ್ಯಡ್ ಮಾಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಈಗ ನಾವು ಇದನ್ನ ನುಣ್ಣಗೆ ರುಬ್ಕೋಬೇಕು. ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಒಂದು ಪಾತ್ರೆ ಇಟ್ಕೋತಿದ್ದೀನಿ. ಇವಾಗ ನಾನು 1-2 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ 3 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ. ಇವಾಗ ನಾನು ಚಿಕನ್ ಹಾಕೋತೀನಿ. ಸೊ ಇಲ್ಲಿ ಸಾಲ್ಟ್ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಆಲ್ಮೋಸ್ಟ್ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅವಾಗಲೇ ಮಾಡಿದಂಥ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸೆಮಿ ಗ್ರೇವಿ ಟೈಪ್ ಥರ ಆಗುತ್ತೆ. ಸೊ ಅಷ್ಟೊಂದು ನೀರು ಆ್ಯಡ್ ಮಾಡ್ಕೋತಿಲ್ಲ ನಾನು, ಸ್ವಲ್ಪ ಹಾಕೋತಿದ್ದೀನಿ. ಸೊ ಇವಾಗ ಕವರ್ ಮಾಡಿ ಒಂದು 5-10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಚಿಲ್ಲಿ ತುಂಬಾ ಒಳ್ಳೆ ಆರೋಮ ಬರ್ತಾ ಇದೆ. ಸೊ ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ. ಒಂದು 2 ನಿಮಿಷ ಸಿಮ್ಮರಲ್ಲಿ ಇದನ್ನ ಬೇಯಿಸ್ಕೋಬೇಕು. ಸೊ ಈಗ ಇದು ರೆಡಿಯಾಗಿದೆ. ತುಂಬಾ ಈಸಿ ಆದಂತ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ. ಸೊ ಇದು ಚಪಾತಿ ಜೊತೆ ಆಗಲಿ, ಅಕ್ಕಿ ರೊಟ್ಟಿ ಜೊತೆ ಆಗಲಿ, ಇಲ್ಲ ನೀರು ದೋಸೆ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ.